RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಅಡುಗೆ ಸಿಬ್ಬಂದಿಗೆ ಈಗ ಗೇಟ್ ಪಾಸ್ ಕೊಡಲಾಗಿದೆ, ಕೆಲಸದಿಂದ ತೆಗೆದುಹಾಕಲಾಗಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಂತಹ ಅಡುಗೆ ಸಿಬ್ಬಂದಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತಹ ಒಂದು ಅಡುಗೆ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಕೆಲಸದಿಂದ ತೆಗೆದುಹಾಕಲಾಗಿದೆ. ಗೇಟ್ ಪಾಸ್ ಕೊಡಲಾಗಿದೆ. ಗುತ್ತಿಗೆಯ ಒಂದು ಆಧಾರದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಅಡುಗೆ ಸಿಬ್ಬಂದಿಯಾಗಿ. ಅವರಿಗೆ ಈಗ ನೀವು RSSನಲ್ಲಿ ಭಾಗಿಯಾಗಿದ್ದೀರಿ ಅನ್ನೋ ಒಂದು ಕಾರಣಕ್ಕೆ ತೆಗೆದುಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮೋದ್ ತಂದೆ ಅಶೋಕ್ ಕುಮಾರ್ ಅವರನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ. ಈ ಒಂದು ವಿಚಾರದಲ್ಲಿ ತಾಲೂಕು ಆಡಳಿತ ಮಂಡಳಿ ಇಬ್ಬರನ್ನು ಕೂಡ ಬಿಡುಗಡೆಗೊಳಿಸಿದೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಅವರು RSS ಒಂದು ಕಾರ್ಯಚಟುವಟಿಕೆಗಳಿಗೆ ಭಾಗಿಯಾಗಿದೆ. ಬಸವ ಕಲ್ಯಾಣದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಅಡುಗೆ ಒಂದು ಸಿಬ್ಬಂದಿಗಳಿಗೆ. ಬಸವ ಕಲ್ಯಾಣದಲ್ಲಿ ನಡೆದಂತಹ RSS ಪಥಸಂಚಲನದಲ್ಲಿ ಪ್ರಮೋದ್ ಭಾಗಿಯಾಗಿದ್ದರು. ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿದ್ರು ಅದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ, ಇವರು ಅಡುಗೆ ಸಿಬ್ಬಂದಿ ಇವರು ಸರ್ಕಾರದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಇದ್ದರೂ ಕೂಡ ಅದು ಕೂಡ ಸರ್ಕಾರದ ಒಂದು ಕೆಲಸನೇ ತಾನೆ. ಆ ರೀತಿಯಾಗಿರುವಂಥವರು ಈಗ RSSನ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಆ ಒಂದು ವಿಚಾರ ನಮಗೆ ತಿಳಿದು ಬಂದಿದೆ. ಹೀಗಾಗಿ ನಾವು ಅವರನ್ನು ಕೆಲಸದಿಂದ ತೆಗೆದುಹಾಕ್ತೀವಿ ಅಂತ ಹೇಳ್ತಾ ಇದೆ ಅಲ್ಲಿನ ಒಂದು ಏನದು ಆಡಳಿತ, ತಾಲೂಕು ಆಡಳಿತ ಮಂಡಳಿಯ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರ್ತಾರೆ. RSS ಏನಿದೆ ತನ್ನ ಒಂದು 100 ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ತಿತ್ತು ಅನಿಸುತ್ತೆ. ಅದರಲ್ಲಿ ಇವರು ಭಾಗಿಯಾಗಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಡೆದಂಥ ಒಂದು RSS ಪಥಸಂಚಲನ ಇದೆ, ಅದರಲ್ಲಿ ಭಾಗಿಯಾಗಿದ್ದರು. ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗಿಯಾದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಇವರೊಬ್ಬರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ತಿಳಿದು ಬಂದಿರೋದ್ರಿಂದ ಅವರನ್ನು ನಾವು ಕೆಲಸದಿಂದ ತೆಗೆದುಹಾಕ್ತಾ ಇದ್ದೀವಿ ಅಂತ ಹೇಳಿದೆ. ಸರ್ಕಾರದ ಆದೇಶ ಹೊರಡಿಸಿದ್ರು ಕೂಡ ಪ್ರಮೋದ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಅವರನ್ನು ನಾವು ವಜಾಗೊಳಿಸ್ತಿದ್ದೀವಿ ಅಂತ ಹೇಳಿದೆ. ಜಿಲ್ಲೆಯ ಹಲವು ಒಂದು ಭಾಗಗಳಲ್ಲಿ ನಡೆದಿದೆ ಈ ಒಂದು ಪಥಸಂಚಲನದಲ್ಲಿ. ಹೀಗಾಗಿ ಅದರಲ್ಲಿ ಸಾಕಷ್ಟು ಜನ ಸರ್ಕಾರಿ ಸಿಬ್ಬಂದಿಗಳು ಭಾಗಿಯಾಗಿದ್ದರು, ಅಧಿಕಾರಿಗಳು ಭಾಗಿಯಾಗಿದ್ದರು. ಹೀಗಾಗಿ ನಾವೆಲ್ಲರನ್ನೂ ಕೂಡ ಅವರಿಗೆ ಒಂದು ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. RSSನ ಒಂದು ಪಥಸಂಚಲನದಲ್ಲಿನೇ ಭಾಗಿಯಾಗೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಕಾನೂನು ರೀತಿಯಲ್ಲಿ ಅದು ಸರಿಯಲ್ಲ, ನಾವು ಅಂಥವರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ತೀವಿ. ಪ್ರಮೋದ್ ತಂದೆ ಅಶೋಕ್ ಕುಮಾರ್ ಅವರನ್ನು ವಜಾಗೊಳಿಸಲಾಗಿದೆ ಈ ಒಂದು ವಿಚಾರದ. ಏನು ಪಥಸಂಚಲನ ನಡೀತಾ ಇತ್ತು ಎಲ್ಲ ಕಡೆ ನಡೆದಿತ್ತು, ಆಗ ಭಾಗಿಯಾಗಿದ್ದರೆ ಅವರಿಗೆ ಗೊತ್ತಿರಲಿಲ್ಲ ಸರ್ಕಾರ ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಬಸವ ಕಲ್ಯಾಣದ ಮೆಟ್ರಿಕ್ ಬಾಲಕರ ಪೂರ್ವ ನಂತರ ಒಂದು ವಸತಿ ಶಾಲೆ ಇದೆ, ಹಾಸ್ಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರು ಅಡುಗೆ ಮಾಡುವಂಥ ಒಂದು ಸಿಬ್ಬಂದಿಯಾಗಿ. ಹೀಗಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ನೀವು RSSನ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀರಿ, ಇದು ಸರ್ಕಾರ ಒಪ್ಪಲ್ಲ, ಮತ್ತು ಕೆಲವೊಂದು ಕಾನೂನಿನ ನಿಯಮಗಳಿಗೆ ವಿರುದ್ಧ ಆಗಿದೆ, ಈಗಂಥ ಒಂದು ಕಾರಣವನ್ನು ಕೊಟ್ಟು ಅವರು ತೆಗೆದುಹಾಕಿದ್ದಾರೆ ಕೆಲಸದಿಂದ. ಸರ್ಕಾರದಿಂದ ವೇತನ ಪಡೆದು ಯಾವುದೇ ಒಂದು ಸಂಘದಲ್ಲಿ ಭಾಗಿಯಾಗುವಂತೆ ಇಲ್ಲ. ನೀವು ಸರ್ಕಾರದ ಒಂದು ಸಂಬಳ ತಗೊತಿದ್ದೀರಾ ಅಂದರೆ ನೀವು ಯಾವುದೇ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ನೀವು ಭಾಗಿಯಾಗಬಾರ್ದು, ಅದು ತಪ್ಪಾಗುತ್ತೆ. ಆ ಒಂದು ಕಾರಣಕ್ಕೆ ನಾವು ನಿಮ್ಮನ್ನು ತೆಗೆದುಹಾಕ್ತಾ ಇದ್ದೀವಿ ಅಂತ ಹೇಳಿ ಕಾರಣವನ್ನು ಕೊಟ್ಟು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರ ಆದೇಶ ಹೊರಡಿಸ್ತಿದೆ ಈ ಒಂದು ವಿಚಾರವಾಗಿ. ಪ್ರಮೋದ್ ಪಥಸಂಚಲನದಲ್ಲಿ ಏನು ಭಾಗಿಯಾಗಿದೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಜಿಲ್ಲೆಯ ಹಲವು ಭಾಗಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೆದಿರುತ್ತೆ. ಅದರಲ್ಲಿ ಇವರೊಬ್ಬರು ಮಾತ್ರ ಅಲ್ಲ, ಬೇರೆ ಬೇರೆ ಸಾಕಷ್ಟು ಜನರು ಕೂಡ, ಅಂದರೆ ಸರ್ಕಾರಿ ಕೆಲಸವನ್ನು ಮಾಡೋರು ಸೇರಿರ್ತಾರೆ, ಅವರು ಕೂಡ ಸರ್ಕಾರದ ಒಂದು ಸಂಬಳವನ್ನೇ ತಗೊತಾ ಇರೋವಂಥದ್ದು. ಆದರೆ ಸದ್ಯಕ್ಕೆ ಈಗ ಇವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕು. ಆದರೆ ಈಗ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಒಬ್ಬ ಅಡುಗೆ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಸರ್ಕಾರ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ರೀತಿಯಾಗಿ RSS ವಿರುದ್ಧ ಒಂದು ರೀತಿಯಲ್ಲಿ ಸಮರವನ್ನು ಸಾರ್ತಾ ಇದೆ, ಎಚ್ಚರಿಕೆಯನ್ನು ಕೊಡ್ತಾ ಇದೆ ಕೆಲಸಗಾರರಿಗೆ. ಯಾರು ನೀವು ಗೌರ್ಮೆಂಟ್ ಕೆಲಸದಲ್ಲಿದ್ದೀರಿ, ಅದು ಗುತ್ತಿಗೆ ಆಧಾರದ ಮೇಲೆ ಇದ್ದರೂ ಕೂಡ ನಿಮಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಒಂದು ವಿಚಾರ ನಡೀತಾ ಇರುವಂಥದ್ದು. ಗೌರ್ಮೆಂಟ್ನ ಒಂದು ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ, ನೀವು ಕೆಲಸವನ್ನು ಮಾಡಿ ಅಂತಂದರೆ ನಿಮಗೆ RSSಗೆ ನಿಮಗೆ ನಂಟಿರಬಾರ್ದು. ನೀವೇನಾದರೂ ಒಂದು ವೇಳೆ ಇದ್ದರೆ ಭಾಗಿಯಾಗಿದ್ದರೆ
ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಕ್ರಮ ಅಂದರೆ ಯಾವ ರೀತಿ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತೀವಿ ಅನ್ನೋಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಈ ಒಂದು ವಿಚಾರದಲ್ಲಿ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.